ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಓಂ ಶನೀಶ್ವರಾಯ ನಮಃ ಅಥವಾ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಬನ್ನಿ, ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ. ಬನ್ನಿ, ಸಂಪೂರ್ಣ ಮಾಹಿತಿನ ಶೇರ್ ಮಾಡ್ತಾ ಇದ್ದೀನಿ. ಕುಂಭರಾಶಿ 2026ರಲ್ಲಿ ಕುಂಭರಾಶಿಯವರ ಭವಿಷ್ಯ ಹೇಗಿರುತ್ತೆ ಸೊ ಅದರ ಬಗ್ಗೆ ತಿಳಿಸಿಕೊಡೋದಾದರೆ, ಕುಂಭರಾಶಿ ಧನಿಷ್ಠ, ಶತಭಿಷ, ಪೂರ್ವ ಭಾದ್ರದ ನಕ್ಷತ್ರಗಳು ಕುಂಭರಾಶಿಯಲ್ಲಿ ಇರುವಂಥದ್ದು. ಶನಿ ಮಹಾತ್ಮರೇ ಇದಕ್ಕೆ ಅಧಿಪತಿಯಾಗಿರ್ತಾರೆ. ನಾನು ಮೊದಲೇ ತಿಳಿಸಿಕೊಟ್ಟಂಗೆ ಕುಂಭರಾಶಿ ಅಂದಿನ ತಕ್ಷಣ ಒಂದು ಗಡಿಗೆ ಆ ಥರದ್ದು ತೋರಿಸುತ್ತೆ. ತುಂಬ ಏನೇನೋ ಪ್ಲಾನ್ ಹಾಕ್ಕೊಂಡಿರ್ತಾರೆ. ತುಂಬ ಅಂದರೆ ಫ್ರೆಂಡ್ಸ್ ಇರೋದು ಕುಂಭರಾಶಿಯವರಿಗೆ ತುಂಬ ಜನ ಪ್ರಪಂಚದಲ್ಲಿ, ಅಂದರೆ ನಮ್ಮ ಭಾರತದಲ್ಲಿ ಅಂತ ತಿಳ್ಕೊಳ್ಳಿ. ಇಂದ ಸ್ಟಾರ್ಟ್ ಆಗುವಂಥದ್ದು, ಈ ಇಂದ ಸ್ಟಾರ್ಟ್ ಆಗುವಂಥ ಸಹ ಸಿಯಿಂದ ಸ್ಟಾರ್ಟ್ ಆಗುವಂಥದ್ದು ಸಹ ಕುಂಭರಾಶಿಯವರೇ. ನೀವು ಯೋಚನೆ ಮಾಡಿ, 100 ಜನರನ್ನು ಕರ್ಕೊಂಡು ಬಂದರೆ 50 ಜನ ಬರೀ ಇಂದ ಸ್ಟಾರ್ಟ್ ಆಗೋರು ಸಿಗ್ತಾರೆ ನಿಮಗೆ. ಈ ರೀತಿ ಇರುವಂಥದ್ದು. ಅದೇ ರೀತಿ ಇವರು ಹೇಗೆ ಅಂದರೆ ಪ್ಲಾನಿಂಗ್ ತುಂಬ ಚೆನ್ನಾಗಿರುತ್ತೆ, ಪ್ರೋಗ್ರೆಸ್ ಚೆನ್ನಾಗಿರುತ್ತೆ. ಮಧ್ಯದಲ್ಲಿ ಬ್ರೇಕ್ ಆಗುವಂಥದ್ದು, ಎಲ್ಲಿ ಬ್ರೇಕ್ ಆಗಿದೆ ಅನ್ನೋದು ಹುಡ್ಕೋದಕ್ಕೆ ಅರ್ಧ ಟೈಮ್ ವೇಸ್ಟ್ ಆಗೋಗುತ್ತೆ. ಈ ರೀತಿಯಾದಂತಹ ಒಂದು ಪಂಚಮ ಸ್ಥಾನದಲ್ಲಿ ಗುರುವಿನ ಸಂಚಾರ ಆದಷ್ಟು ದಿನಗಳು ತುಂಬ ಚೆನ್ನಾಗಿ ನಡೆಯುತ್ತೆ. ಪಂಚಮದಿಂದ ಷಷ್ಠ ಸ್ಥಾನ ಅಂದರೆ ತ್ರಿಕಷ್ಟಗಳ ಸ್ಥಾನಗಳು, ತ್ರಿಕಾಸ್ಥಾನಗಳು ಅಂತ. ಆ 3 ಕಷ್ಟ ಸ್ಥಾನಗಳಲ್ಲಿ ಗುರು ಸಂಚಾರ ಮಾಡಬೇಕಾದ್ರೆ ಏನಾಗುತ್ತೆ ಅಂದರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು, ಅದರೊಟ್ಟಿಗೆ ಸಾಡೆ ಬೇರೆ ಇದೆ, ಅದು ಮೇನ್ ಅಂತರ ಗುರುವಿನ ಬಲವನ್ನು ಸಹ ಕಮ್ಮಿ ಆಗುತ್ತೆ. ಹೀಗಂತ ಹೇಳಿಬಿಟ್ಟು ಎಲ್ಲ ಕುಂಭರಾಶಿಯವರು ಭಯ ಪಡ್ಕೋಬೇಕು, ಅಯ್ಯೋ ಏನಪ್ಪ ಹಿಂಗೆ ಹೇಳ್ಬಿಟ್ಟಿದ್ದಾರಲ್ಲ, ಅದೆಲ್ಲ ಏನು ಖಂಡಿತವಾಗಲಿ ಯಾವುದೇ ಇದಾಗಲಿ, ಯಾವುದೇ ರಾಶಿಯವರಾಗಲಿ, ಯಾವ ನಕ್ಷತ್ರ ಆಗಲಿ ತುಂಬ ಭಯ ಪಡುವಂಥದ್ದು ಏನೂ ಇಲ್ಲ ಸ್ನೇಹಿತರೆ. ನೀವು ಮಾಡುವಂಥ ಕೆಲಸ ಕರೆಕ್ಟಾಗಿದ್ದರೆ, ಪ್ರಾಮಾಣಿಕವಾಗಿದ್ದರೆ ಯಾವುದಕ್ಕೂ ಭಯಪಡುವಂಥದ್ದು ಏನಿಲ್ಲ. ಖಂಡಿತವಾಗಿ ನೀವು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಾ ಇದ್ದೀನಿ ಅಂದರೆ ಯಾಕೆ ಭಯಪಡಬೇಕು? ಹೆಲ್ಮೆಟ್ ಹಾಕ್ಕೊಂಡಿದ್ದೀನಿ ಅಂದರೆ ಯಾಕೆ ಭಯಪಡಬೇಕು? ನಿಧಾನ ಕೊಡಿಸಿದ್ದೀನಿ ಹಂಗೂ ಹೇಳ್ಬೋದು. ಬೇರೆಯವರು ಯಾರೋ ಬಂದು ಗುದ್ಬಿಟ್ರೆ ಹೆಂಗೆ ಗುರು ಅಂದರೆ ಬೇರೆಯವ್ರು ಬಂದುಬಿಟ್ಟು ಗುದ್ಬಿಟ್ರೆ ಅಂತ ನೀವು ಯೋಚನೆ ಮಾಡ್ಬೋದು. ಅದು ಗ್ರಾಚಾರ, ಅದಕ್ಕೆ ಅಲರ್ಟ್ ಆಗಿರಬೇಕಷ್ಟೇ ಅಂತ ಹೇಳೋದು. ಅದಕ್ಕೆ ಈ ರೀತಿ ಜೀವನವನ್ನು ಸಾಗಿಸ್ಕೊಂಡು ಹೋದರೆ ಖಂಡಿತವಾಗಿ ಕುಂಭರಾಶಿಯವರು ಸಹ ಏನು ನಾನು ಆಗಲೇ ಹೇಳಿದ್ನಲ್ಲ, ಸಾಡೆ ಆಗಿರ್ಬೋದು ಅಥವಾ ಷಷ್ಠದಲ್ಲಿ ಗುರು ಸಂಚಾರ ಮಾಡಬೇಕಾದ್ರೆ ಆಗಿರ್ಬೋದು, ನಾವು ಎಲ್ಲದಕ್ಕೂ ಪರಿಹಾರಗಳಿದೆ, ಮಾಡ್ಕೊಂಡು ಹೋದರೆ ಸಾಕು. ಕುಂಭರಾಶಿಯಲ್ಲಿ 2026ರಲ್ಲಿ ಗುರು ಬೇರೆ ರಾಶಿಗೆ ಸಂಚಾರ ಮಾಡೋದ್ರಿಂದ, ಅದರ ಜೊತೆಗೆ ಸಾಡೆ ಇರೋದ್ರಿಂದ ಕುಂಭರಾಶಿಯವರಿಗೆ 2026 ಎರಡು ಶಕ್ತಿಗಳಿಂದ ಯಾವ ರೀತಿ ಪ್ರಭಾವ ಬೀಳುತ್ತೆ ಅಂತ ಓಕೆ ನೋಡಿ, ಒಳ್ಳೆ ಪ್ರಶ್ನೆ. ಯಾಕಂದರೆ ಈ ಒಂದು ಕಡೆ ಯಾವುದೋ ಒಂದು ಫ್ಲೋ ಆಗ್ತಾ ಇರ್ತದೆ, ಹಣಕಾಸಿಂದು ಕಷ್ಟಗಳೆಲ್ಲ ದೂರ ಮಾಡೋದಕ್ಕೆ ಏನೋ ಒಂದು ಸಪೋರ್ಟಾಗಿ ಏನು ಬರ್ತಾ ಇರುತ್ತೆ, ಅದಕ್ಕೆ ಇದ್ದಕ್ಕಿದ್ದಂಗೆ ಸ್ವಲ್ಪ ಸ್ಟಾಪ್ ಆಗಿಬಿಡುತ್ತೆ. ಇಲ್ಲ ಅದರ ಜೊತೆ ಏನಾಗುತ್ತೆ ಅಂದರೆ ಸಮಸ್ಯೆ ಸಹ ಸ್ವಲ್ಪ ಹೆಚ್ಚಾಗುವಂಥ ಸಾಧ್ಯತೆಗಳು ಸಹ ಇರುತ್ತೆ. ಸಾಡೆ ಎಫೆಕ್ಟ್, ಬಟ್ ರಾಶಿಯಾಧಿಪತಿ ಅವನೇ ಆಗಿರೋದನ್ನು ಸ್ವಲ್ಪ ನಿಭಾಯಿಸ್ಕೊಂಡು ಹೋಗ್ತಾರೆ. ಹೇಗೆ ಅಂದರೆ ಮಳೆ ಬೀಳ್ತಾ ಇದೆ, ಕೊಡೆನೂ ಇದೆ, ಕೊಡೆ ಗಾಳಿಗೆ ಹಾರ್ಕೊಂಡು ಹೋಗೋಯ್ತು. ಇದಕ್ಕೆ ಇದ್ದಂಗೆ ಕೊಡೆ ಅನ್ನೋದು ಗುರುವಿನ ಬಲ ಇದ್ದಂಗೆ, ಆ ಗುರುಬಲ ಹೋಗ್ಬಿಡ್ತಲ್ಲ, ಮಳೆ ಜೋರಾಗಿ ಹೋಯಿತು ಅನ್ನೋ ಥರ ಇರ್ತದೆ. ಆದರೂ ಸಹ ನಿಮ್ಮ ಕರ್ಮಾನುಸಾರ ನಿಮಗೆ ಬಲವು ಹೆಚ್ಚಾಗುತ್ತೆ. ನೀವು ಮಾಡುವಂಥ ಕರ್ಮವು ಸಹ ಅದಕ್ಕೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಆದರೆ ಯಾವುದೇ ಭಯಪಡುವಂಥದ್ದು ಏನಿಲ್ಲ. ಪ್ರತಿನಿತ್ಯ ಹನುಮಂತನ ಸ್ಮರಣೆ ಅಥವಾ ಮಂಗಳವಾರ, ಶನಿವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗುವಂಥದ್ದು, ಗುರುಗಳ ಸ್ಮರಣೆ ಮಾಡುವಂಥದ್ದು, ಇದೆಲ್ಲ ಮಾಡ್ಕೊಂಡು ಹೋದರೆ ಖಂಡಿತ ಈ ಪರಿಣಾಮ ಅಂತ ಹೇಳಿದ್ರಲ್ಲ, ಅದಕ್ಕೆ ಪರಿಹಾರ ಅಷ್ಟೇ ಸಾಕಾಗುತ್ತೆ. ಇನ್ನೇನು ತೊಂದರೆ ಏನು ಈ ಸಾಡೆ ಅನ್ನೋದು ಇದೆ ಅಂತ ಹೇಳಿದರೆ ಅದು ಮಕ್ಕಳ ಮೇಲೆ, ಅದರ ಜೊತೆಗೆ ಉದ್ಯೋಗಸ್ಥರ ಮೇಲೆ ಬೀರುತ್ತಾ ಅಂತ ನೋಡಿ. ಇದು ಸಾಡೆ ತಕ್ಷಣ ಮಕ್ಕಳ ಮೇಲೆ ಪರಿಣಾಮ ಬೀಳುತ್ತೋ ಅಥವಾ ಹಿರಿಯರ ಮೇಲೆ ಪರಿಣಾಮ ಬೀಳುತ್ತೋ ಅಥವಾ ಯುವಕರ ಮೇಲೆ, ಉದ್ಯೋಗಸ್ಥರ ಮೇಲೋ ಅನ್ನೋ ಥರ ಏನಿಲ್ಲ. ಮಕ್ಕಳ ಮೇಲೆ ಬಿದ್ದಂಥ ಸಾಮಾನ್ಯವಾಗಿ ತಂದೆ ತಾಯಿಗಳೇ ಅದರ ಎಫೆಕ್ಟ್ ಕಾಣಿಸ್ತಾ ಇರ್ತದೆ. ಹಾಗಂತ ಹೇಳ್ಬಿಟ್ಟು ತುಂಬ ಹೆಚ್ಚಾಗಿ ಭಯಪಡುವಂಥದ್ದು ಮಕ್ಕಳಲ್ಲಿ ಸಾಡೆ ಬಂದುಬಿಟ್ರೆ ಇನ್ನು 30 ವರ್ಷದ ತನಕ ಭಯಪಡುವಂಥದ್ದು ಏನಿರಲ್ಲ. ಅವರು ಆರಾಮಾಗಿ ಅವರ ಜೀವನವನ್ನು ಮುಂದಿನ ದಿನಗಳಲ್ಲಿ ತುಂಬ ಚೆನ್ನಾಗಿ ಸಾಗಿಸ್ಬೋದು. ಯಾಕಂದರೆ ವಿದ್ಯಾಭ್ಯಾಸದಲ್ಲಿ ಏನು ಸಮಸ್ಯೆ ಆಗಲ್ಲ.
ಮತ್ತು ಪ್ರಮುಖವಾಗಿ ಯಾರೆಲ್ಲ ಶಕ್ತರಿರ್ತಾರೋ ಅಂಥವರ ಮೇಲೆ ಹೆಚ್ಚಾಗಿ ಪರಿಣಾಮ ಬೀಳುವಂಥದ್ದು. ಅದರೊಟ್ಟಿಗೆ ಯಾರೆಲ್ಲ ಅಪ್ರಾಮಾಣಿಕರು, ಪ್ರಾಮಾಣಿಕತೆ ಇಲ್ಲದೆ ಇರುವಂಥವ್ರು ಯಾರಿರ್ತಾರೋ ಅವರಿಗೆ ಸ್ವಲ್ಪ ಸಮಸ್ಯೆ ಹೆಚ್ಚಾಗುವಂಥದ್ದು. ಅದರಲ್ಲಿ ಉದ್ಯೋಗಸ್ಥರಿಗೆ ಏನು ಸಮಸ್ಯೆ ಅಂದರೆ ಕರ್ಮ ಕಾರ್ಖಾನೆ ಶನಿಯಾಗಿರೋದ್ರಿಂದ ತಾನು ಮಾಡುವಂಥ ಕೆಲಸದಲ್ಲಿ ಎಲ್ಲೋ ಒಂದು ಚೂರು ವ್ಯತ್ಯಾಸ ಆಗ್ತು ಅಂದರೆ ತಕ್ಷಣ ಸಮಸ್ಯೆ, ಕಟ್ಟಿಟ್ಟ ಬುತ್ತಿ. ಅದರೊಟ್ಟಿಗೆ ಏನಾಗುತ್ತೆ ಅಂದರೆ ಒಂದೊಂದು ಬಾರಿ ಇಬ್ಬರು ಮಾಡೋ ಕೆಲಸ ಒಬ್ಬರಿಗೆ ಬಂದುಬಿಡುತ್ತಿರುತ್ತೆ. ಅಯ್ಯೋ ಏನು ಸಿಸ್ಟಮ್ ಮುಂದೆ ಕೂತ್ಕೊಂಡು ಕೆಲಸ ಮಾಡಿ ಸಾಕಾಯಿತು, ವೃಥಾ ತಿರುಗಾಟ. ಸ್ಪೆಷಲಿ ಯಾರೆಲ್ಲ ತಿರ್ಕೊಂಡು ಹೋಗಿ ಕೆಲಸ ಮಾಡ್ತಾರೋ ಅಂಥವರಿಗೆ ಸಾಕಷ್ಟು ದೇಹಾಲಸ್ಯ ಹೆಚ್ಚಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅದೇ ರೀತಿ ಯಾರೆಲ್ಲ ವೈದ್ಯಕೀಯ ರಂಗದಲ್ಲಿ ಇರ್ತಾರೋ ಅವರಿಗೆ ಸ್ವಲ್ಪ ಸಮಸ್ಯೆಗಳು. ಅದೇ ರೀತಿ ನ್ಯಾಯಾಧೀಶರಾಗಿರ್ಬೋದು, ಲಾಯರ್ಗಳು, ಇಂಥವರಿಗೂ ಸಹ ಅಂದರೆ ಪ್ರಾಮಾಣಿಕತೆ ಇರಲ್ಲ. ಪ್ರಾಮಾಣಿಕ ಇಲ್ಲ ಅಂದಾಗ ಸ್ವಲ್ಪ ವ್ಯತ್ಯಾಸಗಳು ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅದನ್ನು ಹೊರತುಪಡಿಸಿದ್ರೆ ಬೇರೆ ಅತಿ ಹೆಚ್ಚು ಸಮಸ್ಯೆ ಏನು ಭಯ ಪಡ್ಕೋಬೇಕೋ ಆ ಥರದ್ದೇನೂ ಇಲ್ಲ ಸ್ನೇಹಿತರೆ. ಎಲ್ಲರ ಜೀವನದಲ್ಲಿ ಸಾಡೆ ಸಾತಿಯನ್ನು 3 ಬಾರಿ ನೋಡ್ತಾರೆ. ಅದರ ಬಗ್ಗೆ ಏನು ತುಂಬ ಭಯಪಟ್ಕೊಂಡು ಜೀವನ ಮಾಡಬೇಕು ಅಂದರೆ ಸರಿಯಾದಂಥ ಸಮಂಜಸವಾದಂಥ ಪರಿಹಾರಗಳು ಮಾಡಿಕೊಂಡು ಹೋದರೆ ಸಾಕಾಗುತ್ತೆ. ಈ ಸಾಡೆ ಸಾತಿಗೆ ಪರಿಹಾರಗಳು ಏನಿರುತ್ತೆ, ಕುಂಭರಾಶಿಯವರು ಏನೆಲ್ಲ ಪರಿಹಾರಗಳನ್ನು ಮಾಡ್ಕೋಬೇಕಾಗುತ್ತೆ ಅಂತ ಸಾಡೆ ಸಾತಿ ಅಂದಿನ ತಕ್ಷಣ ಹನುಮಂತನ ಸ್ಮರಣೆ ಮಾಡಿ ಅಂತಲೇ ಹೆಚ್ಚು ಹೇಳುವಂಥದ್ದು. ಹನುಮಾನ್ ಚಾಲಿಸ ಓದುವಂಥದ್ದು, ಹನುಮಂತನ ದೇವಸ್ಥಾನಕ್ಕೆ ಹೋಗುವಂಥದ್ದು, ಹನುಮಂತನ ದೇವಸ್ಥಾನದಲ್ಲಿ ಹೋಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳುವಂಥದ್ದು, ದೇವರ ದರ್ಶನ ಮಾಡುವಂಥದ್ದು, ಅಭಿಷೇಕ ಕೊಡುವಂಥದ್ದು, ಎಳ್ಳೆಣ್ಣೆ ದೀಪ ಹಚ್ಚೋದು, ಮತ್ತು ಎಳ್ಳೆಣ್ಣೆ ಅಭಿಷೇಕ ಕೊಡುವಂಥದ್ದು, ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗುವಂಥದ್ದು, ಶನಿವಾರಗಳು ಮಂಗಳವಾರದಲ್ಲೂ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿಕೊಂಡು 7 ವೇಳೆ ಪ್ರದಕ್ಷಿಣೆ ಹಾಕ್ಕೊಂಡು ಬರುವಂಥದ್ದು. ಈ ರೀತಿಯಾದಂಥ ಪರಿಹಾರಗಳು ಮಾಡ್ಕೊಂಡು ಬಂದರೆ ಖಂಡಿತ ಒಳ್ಳೆಯದಾಗುತ್ತೆ. ಅದೇನು ಭಯಪಡುವಂಥದ್ದು ಏನಿಲ್ಲ ಸ್ನೇಹಿತರೆ. 2026 ಕುಂಭರಾಶಿಯವರಿಗೆ ಎದುರಾಗುವ ಸಮಸ್ಯೆಗಳ ಪರಿಹಾರದ ಬಗ್ಗೆ, ಅದರ ಜೊತೆಗೆ ಯಾವ ದೇವರ ಅನುಗ್ರಹವನ್ನು ನೀವು ಪಡ್ಕೊಳ್ತಾರೆ, ದೇವರ ಅನುಗ್ರಹ ಪಡ್ಕೋಬೇಕು ಅಂತ ಅಂದಾಗ ದೇವರಿಗೆ ಯಾವ ರೀತಿಯಾದಂಥ ಸೇವೆಯನ್ನು ಸಲ್ಲಿಸಬೇಕು, ಪ್ರತಿ ಸೋಮವಾರ ಪರಮೇಶ್ವರನ ದೇವಸ್ಥಾನಕ್ಕೆ ಹೋಗಿ ಹಾಲಿನ ಅಭಿಷೇಕ, ಅಥವಾ ನಮಗೆ ಅನುಕೂಲ ಆಗಲ್ಲ, ಟೈಮ್ ಇರಲ್ಲ ಅಂದವರು ಅಟ್ಲೀಸ್ಟ್ ದರ್ಶನವನ್ನು ಮಾಡಿದರೆ ಸಾಕು. ಆ ಕಣ್ಣುಗಳಲ್ಲಿ ದೈವತ್ವ ತುಂಬಿಸಿಕೊಂಡ್ರೆ ಸಾಕು, ಮನಸ್ಸಿನಲ್ಲಿ ದೈವ ಶಕ್ತಿಯನ್ನು ತುಂಬಿಸಿಕೊಂಡು ಸಾಕು, ದೈವ ಸ್ಮರಣೆ ಮಾಡಿದರೆ ಸಾಕು. ಖಂಡಿತ ಎಲ್ಲ ವಿಚಾರಗಳು ನಮ್ಮ ಒಂದು ಸಪ್ತ ಚಕ್ರಗಳಿಗೂ ಲಿಂಕ್ ಆಗಿದೆ. ಆ ಚಕ್ರಗಳು ಖಂಡಿತ ಚಿತ್ರಿಸಿಕೊಳ್ಳುತ್ತೆ. ಅದರಿಂದ ಅಭಿವೃದ್ಧಿ ಸಹ ಕಾಣುತ್ತೆ. ಪರಮೇಶ್ವರನ ದೇವಸ್ಥಾನಕ್ಕೆ ಹೋಗುವಂಥದ್ದು ನಮಗೆ ಎಲ್ಲೂ ಅನುಕೂಲ ಇಲ್ಲ ಅಂದಾಗ ವೆಂಕಟರಮಣನ ದೇವಸ್ಥಾನಕ್ಕೂ ಸಹ ಹೋಗ್ಬೋದು. ಖಂಡಿತ ತುಂಬ ಅನುಕೂಲ ಆಗುತ್ತೆ. ಇನ್ನು ಹನುಮಂತನ ಸ್ಮರಣೆ ಯಥೇಚ್ಛವಾಗಿ ಮಾಡಬೇಕಾಗುತ್ತೆ. ಇಷ್ಟು ಮಾಡ್ಕೊಂಡು ಹೋದರೆ ಸಂಪೂರ್ಣ ಶುಭ ಫಲಗಳನ್ನು ಖಂಡಿತ ಕಾಣ್ಬೋದು. ಸ್ನೇಹಿತರೆ, 2026 ಕುಂಭರಾಶಿಯವರ ವರ್ಷ ಭವಿಷ್ಯ ತಿಳಿಸ್ಕೊಟ್ಟಿದ್ದೇನೆ. ಇದು ತುಂಬ ಅಂದರೆ ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ಫಸ್ಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಈ ವಿಡಿಯೋನ ಕುಂಭರಾಶಿಯವರು ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಪ್ರತಿಯೊಬ್ಬ ಕುಂಭರಾಶಿಗೂ ಈ ವಿಡಿಯೋ ತಲುಪಲಿ. ಎಲ್ಲರಿಗೂ ಶೇರ್ ಮಾಡಿ. ವಾಟ್ಸಪ್ಪಲ್ಲಾಗಿರ್ಬೋದು, ಯೂಟ್ಯೂಬಲ್ಲಾಗಿರ್ಬೋದು, ಇದನ್ನು ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಪ್ರತಿಯೊಬ್ಬ ಕುಂಭರಾಶಿಗೂ ಈ ವಿಡಿಯೋ ತಲುಪಲಿ ಅನ್ನೋದೇ ನಮ್ಮ ಆರೈಕೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.